ನೀವು ಯಾವುದೋ ಚೈನೀಸ್ ಫಿಲ್ಮ್ ನೋಡ್ತೀರಾ, ಕೊರಿಯನ್ ಫಿಲ್ಮ್ ನೋಡ್ತೀರಾ, ಆದರೆ ಡೈರೆಕ್ಟರ್ ಯಾರು ಏನೂ ಗೊತ್ತಿಲ್ಲ, ಬರೀ ಆ ಪ್ರಾಡಕ್ಟ್ನ ಬೇಸ್ ಮಾಡಿ ಒಂದು ರಿವ್ಯೂ ಇರುತ್ತೆ. ಅದು ಫಸ್ಟ್ ಲೆವೆಲ್ ಆಫ್ ರಿವ್ಯೂ ಹೇಳ್ತಾರೆ. ಹಸು ಬಾಯಿಂದ ಎಲ್ಲೋ ಜೊಲ್ ಸುರಿತಾ ಇರ್ಬೋದು, ಆ ಹುಲಿ, ಆ ಮರಿ ರೀ, ಒಂದು ಹಸು ಬೆನ್ನಿನ ಮೇಲೆ ಒಂದು ಹುಲಿ ಮರಿ 10ನೇ ವರ್ಷದಿಂದ ಫಿಲ್ಮ್ ನೋಡ್ಕೊಂಡು ಬರ್ತಾ ಇದ್ದೀನಿ, ಇವತ್ತವರೆಗೂ ಆ ಥರ ಒಂದು ಬ್ಯೂಟಿಫುಲ್ ಫ್ರೇಮ್ ನೋಡೇ ಇಲ್ಲಪ್ಪ, ಆ ವಿಜುವಲೇ ನೋಡಿಲ್ಲ ನಾನು. ಒಂದು ಹಸು ಬೆನ್ನಲ್ಲಿ ಒಂದು ಹುಲಿ ಮರಿ ಕೂತಿರೋದು ನಾನು ನೋಡೇ ಇಲ್ಲ. ಎರಡನೇ ಲೆವೆಲ್ ಆಫ್ ರಿವ್ಯೂ ಯಾವಾಗ ನೋಡ್ತೀವಿ, ಈ ಚಿತ್ರದ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು, ಇದು KN ಗಣೇಶಯ್ಯ ಅವ್ರು ಬರೆದಿರೋದು. ದೆನ್ ನಮ್ಮ ವ್ಯೂ ಪಾಯಿಂಟೇ ಚೇಂಜ್ ಆಗಿಬಿಡುತ್ತೆ. ಯಾರವರು? 350 and odd ಪಬ್ಲಿಕೇಶನ್ಸ್ ಇದೆ ರೀ ಅವ್ರ ಹೆಸರಲ್ಲಿ. ಅಗ್ರಿಕಲ್ಚರಲ್ ಇದೆ, ಸೈಂಟಿಫಿಕ್ ಪೇಪರ್ಸ್ ಇದೆ, ನಾವೆಲ್ಸ್ ಇದೆ, ಡ್ರಾಮಾಸ್ ಇದೆ, ಪಾಡ್ಕಾಸ್ಟ್ ಇದೆ. ಒಂದು ದೊಡ್ಡ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರುವಂಥ ವ್ಯಕ್ತಿ, ಅವ್ರ ಮೂಲಕ ಬಂದಿರುವಂಥ ಕತೆ ಇದೆ. 3ನೇ ಲೆವೆಲ್ ಆಫ್ ರಿವ್ಯೂ ಈ ಕತೆ, ಸಾಹಿತ್ಯ, ಸಿನಿಮಾ ಇದೆಲ್ಲವನ್ನು ದಾಟಿ ಓವರ್ ಆಲ್ ಕಮ್ಯುನಿಟಿಗೆ, ಓವರ್ ಆಲ್ ನಮ್ಮ ಥಿಂಕಿಂಗ್ಗೆ, ಓವರ್ ಆಲ್ ಪ್ರಪಂಚಕ್ಕೆ ಇದರ ಕಾಂಟ್ರಿಬ್ಯೂಷನ್ ಏನು ಅಂತ, ಅದು ಅಲ್ಲಿ ಒಂದು ಕ್ಲಾಸಿಕ್ ಅಂತ ಡಿಸೈಡ್ ಆಗುತ್ತೆ. ಯಾವುದು ಕ್ಲಾಸಿಕ್ಕು? ಹ್ಯಾಮ್ಲೆಟ್, ಒಥೆಲೋ. ಅದು ಬರೆದಂಥ ಪ್ರಪಂಚ ಮುಗಿದೋಗಿದೆ, 200 ವರ್ಷಗಳಾಗಿದೆ. ಈಗಲೂ ಅವ್ರು ಹೇಳಿದಂಥ ವಿಷಯ ಸತ್ಯ ಅಂತ ಹೇಳ್ತೀವಲ್ಲ, ಅದು ಕ್ಲಾಸಿಕ್.